ಶ್ರೀಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ಬಸವಾದಿ ಶಿವಶರಣರನ್ನು ಅವರೇ ವಿರೋಧಿಸಿರುವಂತಹ ವೈದಿಕ ಧರ್ಮಕ್ಕೆ ತಳಕ ಹಾಕಿ ಒಂದು ಸಮಾವೇಶವನ್ನು ಮಾಡುವಂತಹ ಪ್ರಯತ್ನಗಳು ಶರಣದ್ರೋಹಿಗಳಿಂದ ನಡೆದಿರುವಂತಹ ಸಂಗತಿ ಇಡೀ ಅದು ಈ ಭಾರತ ದೇಶಕ್ಕೆ ಬಹಳ ಕೆಟ್ಟದಾಗಿರುವಂತಹ ಸಂಗತಿ ಅಂಥೇಳಿ ನಾವು ಭಾವಿಸಿಕೊಂಡ ಹಿನ್ನೆಲೆಯೊಳಗೆ ಇವತ್ತು ನಾವು ಒಂದು ಎರಡನೇ ಮೀಟಿಂಗನ್ನು ಇಲ್ಲಿ ಎಲ್ಲ ಬಸವಪುರ ಮನಸ್ಸುಗಳು, ಬುದ್ಧ ಬಸವ ಅಂಬೇಡ್ಕರನ್ನು ಆದರ್ಶವನ್ನಾಗಿಟ್ಟು ಬದುಕುತ್ತಿರುವಂತಹ ಸಮಾನತೆಗಾಗಿ ಹೋರಾಡುತ್ತಿರುವಂತಹ ಎಲ್ಲ ಮನಸ್ಸುಗಳು ಸೇರಿಕೊಂಡು ಆ ಮನುವಾದದ ಎಲ್ಲ ಧ್ವನಿಗಳನ್ನು ಅಡಗಿಸಬೇಕು, ಅದಕ್ಕೆ ಪ್ರತಿರೋಧವನ್ನು ಉಂಟು ಮಾಡ್ಕೊಂತ ನಾವು ಒಂದಿಷ್ಟು ಒಳ್ಳೆಯ ಪ್ರಯತ್ನಗಳನ್ನು ಮಾಡ್ಬೇಕಂತ ಹೇಳಿ ಇವತ್ತು ನಾವು ಸೇರಿದ್ವಿ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಒಳ್ಳೆಯ ಚಿಂತನೆಗಳು ಇಲ್ಲಿ ಆದವು. ಹೌದು. ಅದನ್ನು ಸರಿಯಾದ ರೀತಿಯೊಳಗೆ ನಮ್ಮ ಜನ ಅರ್ಥ ಮಾಡಿಕೊಳ್ಳದೆ ಇರುವುದೇ ಬಹಳ ದುಃಖದ ಸಂಗತಿ, ವಿಷಾದದ ಸಂಗತಿ. ಅವರು ಹೇಳಿದರು, ಸಮಾನತೆ ಕನಸು ಕಂಡವರ ಹುಚ್ಚರನ್ನು ಲೆಕ್ಕಕ್ಕೆ ಮಾತಾಡಿದರು. ಅವರು ಸಮಾನತೆಯ ಕನಸು ಕಂಡಂಥ ಬುದ್ಧ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ರು, ಈ ನಾಡಿನ ಎಲ್ಲ ಚಿಂತಕರು ಅವ್ರ ಕಣ್ಣೊಳಗೆ ಬಹುಶಃ ಅವರಿಗೆ ಬುದ್ಧಿನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡಿದರು. ಎಷ್ಟು ಭಾಳ ಹಗುರವಾಗಿ ಮಾತನಾಡಿಬಿಟ್ರು ಅಂದ್ರೆ, ನಮ್ಮ ದೇಹದೊಳಗೆ ಸಮಾನತೆ ಇಲ್ಲರಿ, 5 ಪಟ್ಟು ಸಮಾನವನ್ರಿ ನೀವೇ ಹೇಳ್ರಿ ಅಂತ ಒಬ್ಬ ಗುರುಗಳಾಗಿ 5 ಪಟ್ಟು ಸಮಾನ ಅದಾವನು ಅಂತಂತಂದು ಕೇಳುವುದ್ರ ಮುಖಾಂತರ ಯಾರೂ ಇಲ್ಲಿ ಸಮಾನರಾಗಿರ್ಬೇಕಾಗಿಲ್ಲ ಅನ್ನುವಂಥ ಭಾವದ ಗೊತ್ತಿಲ್ಲ ಅವರಿಗೆ. ಒಂದು ದೊಡ್ಡದದ ಸಣ್ಣದದ ಅಂತ ಶ್ರೇಣೀಕೃತ ವ್ಯವಸ್ಥೆಯನ್ನು ಹೋಲಿಸಿ ಹೇಳಿದರು. ಇಲ್ಲಿ ಇಡೀ ಒಂದು ಕೆಲಸವನ್ನು ಮಾಡಲಿಕ್ಕಾಗಿ ಬೆರಳುಗಳ ವಿನ್ಯಾಸ ಹಿಂಗದ, ಆದ್ರೆ ಯಾವುದೋ ಒಂದು ಬೆರಳು ಇದ್ದಿಲ್ಲ ಅಂತಂತಂದ್ರೆ ಆ ಕೆಲಸನೇ ನಡೆಯುವುದಿಲ್ಲ. ಆ ಕೆಲಸದ ನಿರ್ವಹಣೆಗಾಗಿ 5 ಬೆರಳುಗಳು ತಮ್ಮ ತಮ್ಮ ತಾಕತ್ತನ್ನು ಬಳಸಿಕೊಂಡು ಶ್ರಮ ಮಾಡಬೇಕು ಮತ್ತು ಆ ಕೆಲಸ ಮಾಡಿದ ಕಾರಣಕ್ಕಾಗಿ 5 ಬೆರಳುಗಳಿಗೆ ಸಮಾನವಾಗಿರುವಂತಹ ಗೌರವ ಸಿಗಬೇಕು. ಅದು ಆ ಹಿನ್ನೆಲೆಯಲ್ಲಿ ಇರುವಂತಹ ವ್ಯವಸ್ಥೆ ಇದು ಅವ್ರಿಗೆ ಅರ್ಥ ಆಗುವುದಿಲ್ಲ ಅಂದ್ರೆ ಏನು? ಅವ್ರು ಕೇಳ್ತಾರೆ, ಎಲ್ಲರೂ DC ಆಗಕ್ಕೆ ಬರ್ತಾನು, ಎಲ್ಲರೂ SP ಆಗಕ್ಕೆ ಬರ್ತಾನು, ಎಲ್ಲರೂ DC ಯಾಕೆ ಆಗಬೇಕು, ಎಲ್ಲರೂ SP ಯಾಕೆ ಆಗಬೇಕು? ಎಲ್ಲರೂ ಅವರವರ ಕೆಲಸಗಳನ್ನು ಮಾಡ್ತಾರಲ್ಲ. ಒಟ್ಟು ಒಂದು ಕೆಲಸ ನಿರ್ವಹಣೆಗಾಗಿ, ದೇಶದ ಆಡಳಿತದ ನಿರ್ವಹಣೆಗಾಗಿ ಪ್ರಧಾನಮಂತ್ರಿಯೂ ಬೇಕು, ರಾಷ್ಟ್ರಪತಿಯೂ ಬೇಕು, ಶಾಸಕನೂ ಬೇಕು, ನಾವು ಬೇಕು. ಎಲ್ಲರೂ ಸೇರಿ ಒಂದು ಕೆಲಸವನ್ನು ನಿರ್ವಹಿಸಿದಾಗ, ಆಡಳಿತದ ವ್ಯವಸ್ಥೆಯನ್ನು ನಿರ್ವಹಿಸಿದಾಗ ಆ ನಿರ್ವಹಿಸಿದವರ ಎಲ್ಲರಿಗೂ ಕೂಡ ಸಮಾನವಾಗಿರುವಂತಹ ಗೌರವ ಕೊಡಬೇಕು. ಆ ವ್ಯಕ್ತಿ ಘನತೆಯ ಪ್ರಶ್ನೆಯನ್ನು ಇಟ್ಟುಕೊಂಡು ಸಮತೆಯನ್ನು ಬಿತ್ತಿದಂಥವ್ರು ಈ ನಾಡಿನೊಳಗ ಬಾಬಾ ಸಾಹೇಬರು, ಬುದ್ಧ, ಬಸವಣ್ಣ ಇಂಥವ್ರು. ಇದ್ರ ಪರಿವೇನೇ ಇರಲಾರದ ರೀತಿಯೊಳಗೆ ಎಲ್ಲರದು ಆಗಾಕ್ ಬರೋದಿಲ್ಲ. ಅದಕ್ಕೆ ನೀವು ಹಂಗ ಮಾಡ್ಕೊಂತ ಇರ್ರಿ, ಹಿಂಗ ಮಾಡ್ಕೊಂತ ಇರ್ರಿ. ಆ ಶ್ರೇಣೀಕೃತ ವ್ಯವಸ್ಥೆಯೊಳಗೆ ಹೆಂಗದ, ತನ್ನ ಕಾಯಕವನ್ನ ಯಾವ್ಯಾವ ಅವ್ರೇನು ನಮಗೆ ವಹಿಸಿ ಕೊಟ್ಟಾರಲ್ಲ, ನೀನು ಭಂಗಿ ಬೆಳಿಬೇಕಾಗಿತ್ತು, ನೀನು ಅದನ್ನ ಬೆಳಿ, ನೀ ಕಸ ಹೊಡಿಬೇಕಾಗಿತ್ತು, ನೀನು ಅದನ್ನ ಬೆಳಿ, ನೀ ವ್ಯಾಪಾರ ಮಾಡಬೇಕಾಗಿತ್ತು, ನೀನು ಅದನ್ನ ಮಾಡು, ನೀನು ಯುದ್ಧ ಮಾಡಬೇಕಾಗಿತ್ತು, ನೀನು ಅದನ್ನ ಮಾಡು, ನೀವು ದುಡ್ದದ್ದೆಲ್ಲ ತಗೊಂಡು ನಾನು ತುಪ್ಪ ತಿಂತೀನಿ, ನಾನು ತಿನ್ಕೊಂತ ಇರ್ತೀನಿ. ಅಸಮಾನತೆಯ ಈ ಯಥಾಸ್ಥಿತಿವಾದ ಮುಂದುವರಿಯಲಿ ಅನ್ನೋದನ್ನ ಓಪನ್ ಆಗಿ ಆ ಸಮಾವೇಶದೊಳಗೆ ಹೇಳ್ತಾರಂದ್ರ ಯಾವ ರೈತರು ಉದ್ಧಾರ ಮಾಡ್ತಾರ? ಹಿಂದುತ್ವದ ಸಮಾವೇಶ ಮಾಡಿದ್ರೆ ತಕರಾರಿಲ್ಲ. ಅದು ಶರಣರು. ಗದಗಿನಲ್ಲಿ ಬಹುಶಃ ನಾವು ಅನೇಕ ರೀತಿಯೊಳಗೆ ಅದನ್ನು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿವಿ. ನಮಗಿರುವಂತಹ ಅವಕಾಶ ಈ ಎಲ್ಲ ಹಿನ್ನೆಲೆಗಳ ಒಳಗೆ ನಾವೆಲ್ಲರೂ ಶರಣರ ವಚನಗಳನ್ನು, ಯಾವ ಶರಣರು ಈ ಹಿಂದುತ್ವದಲ್ಲಿ ಇರುವಂತಹ ಅಸಮಾನತೆ, ಆ ವೇದಗಳ ಮುಂದುವರಿದ ಭಾಗವಾಗಿ ಅದನ್ನು ಬದುಕುವುದಕ್ಕಾಗಿ ಏನು ಮನುಸ್ಮೃತಿಗಳು ಹುಟ್ಟುಕೊಂಡು ಬಂದು ಮನುಸ್ಮೃತಿ ಬೋಧಿಸುವಂತಹ ಆ ಭೇದದ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಯಾವ ವಚನಗಳನ್ನು ಶರಣರು ನಮಗೆ ಕೊಟ್ಟರೋ ಅಂತಹ ವಚನಗಳನ್ನು ವಚನಗಳನ್ನು ಹಾಡುವುದು, ವಚನಗಳನ್ನು ಜನರಿಗೆ ತಿಳುವಳಿಕೆ ಮಾಡಿಕೊಡೋದು, ನಮ್ಮ ಜನರನ್ನು ಜಾಗೃತಿ ಮಾಡುವುದು, ಈ ರೀತಿಯ ಹಿನ್ನೆಲೆಯೊಳಗೆ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವಿ. ನಾವು ಕೂಡ ಹಳ್ಳಿಗೆ ಹೋಗುವಂತಹ ವಿಚಾರ, ನಾವು ಕೂಡ ಪಟ್ಟಣಕ್ಕೆ ಹೋಗುವಂಥ ವಿಚಾರ, ವಾರ್ಡ್ಗಳಿಗೆ ಹೋಗುವಂಥ ವಿಚಾರ, ನಮ್ಮ ಗುರುಗಳ ಹತ್ರ, ನಮ್ಮ ಸ್ವಾಮಿಗಳ ಹತ್ರ ಹೋಗುವಂಥ ವಿಚಾರ, ಯಾರ್ಯಾರು ನಮ್ಮ ಉದ್ಧಾರಕ್ಕಾಗಿ ಅದಾರೋ ಆ ನಮ್ಮ ಸಂಸ್ಥೆಗಳನ್ನು ಬಳಸಿಕೊಂಡು ಅದರ ಫಲಾನುಭವದೊಳಗೆ ಸಮಾನತೆಯನ್ನು ಬದುಕಬೇಕಂತಾರೋ ಆ ಸಮಾಜದ ಎಲ್ಲ ಬಂಧುಗಳ ಹತ್ರ, ಎಲ್ಲ ಸಮಾಜದ ಬಂಧುಗಳು, ಬಸವಣ್ಣನ ಸಮಾಜ ಅಂತಂದ್ರೆ ಎಲ್ಲರನ್ನ ಒಳಗೊಂಡಿರುವಂತಹ ಸಮಾಜ ಅದು. ಆ ಹಿನ್ನೆಲೆಯೊಳಗೆ ಎಲ್ಲರನ್ನ ಭೇಟಿಯಾಗಿ ಅವ್ರನ್ನ ಜಾಗೃತಿ ಮಾಡಿ ಇವರು ಮೋಸವನ್ನು ನಾವು ಬಯಲು ಮಾಡೋದು. ಈ ಮೋಸವನ್ನು ಬಯಲು ಮಾಡದೇ ಇದ್ದರೆ 75 ವರ್ಷಗಳಿಂದ ರಕ್ಷಿಸಿಕೊಂಡು ಬಂದಿರುವಂತಹ ಸಂವಿಧಾನ ಇದು ಅಪಾಯದೊಳಗದ. ಇಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಕುರಿತಾಗಿ ನಾವು ಇಷ್ಟು ಗೌರವಯುತವಾಗಿ ಧೈರ್ಯದಿಂದ ನಮಗೆ ಮಾತಾಡೋಕ್ಕಾಗೈತಿ ಅಂದ್ರೆ ಅದು ಸಂವಿಧಾನ ಕಾರಣ. ಸಂವಿಧಾನದ ರಕ್ಷಣೆಯೊಳಗೆ ನಾವು ಮಾಡಕತ್ತೀವಿ. ಹೀಗಾಗಿ ಒಟ್ಟಿನ ಮೇಲೆ ಬುದ್ಧ ಬಸವರ ಹೆಸರನ್ನು ಹಿಡಿದುಕೊಂಡೇ ಸಂವಿಧಾನಕ್ಕೆ ಅವರು ಅಪಾಯವನ್ನು ತಂದೊಡ್ಡುವಂತಹ ಮುಖ್ಯ ಪ್ರಯತ್ನದೊಳಗೆ ಅವರು ಇರೋಣದರಿಂದಾಗಿ ನಾವು ವ್ಯವಸ್ಥಿತ ರೀತಿಯೊಳಗೆ ಅಷ್ಟೇ ವ್ಯವಸ್ಥಿತ ರೀತಿಯೊಳಗೆ ಅವ್ರನ್ನ ಖಂಡಿಸಿ ನಾವು
ಈ ಧರ್ಮವನ್ನು ಉಳಿಸುವುದಕ್ಕಾಗಿ ಶರಣರ ವಿಚಾರಗಳನ್ನು ಉಳಿಸುವುದಕ್ಕಾಗಿ ಒಂದಿಷ್ಟು ಗಟ್ಟಿಯಾಗಿರುವಂತಹ ಪ್ರಯತ್ನಗಳನ್ನು ಈ ನಾಡವರೆಲ್ಲರೂ ಕೂಡಿ ಮಾಡ್ಬೇಕಂತೇಳಿ ನಾವು ನಿರ್ಧಾರಗಳನ್ನು ತೊಗೊಂಡಿದ್ದಾಗಿದೆ.